ಕಾದಂಬರಿ ಬರೆಯುವ ಮೊದಲು ತಿಂಗಳುಗಟ್ಟಲೆ ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣಿಸುತ್ತಿದ್ದ ಲೇಖಕರ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಯಾವುದೇ ಕಥೆ ಕೈಗೆತ್ತಿಕೊಳ್ಳುವ ಮೊದಲು ಅದರ ನೈಜ ಅನುಭವ ಪಡೆದು ಸ್ವತಃ ವಾಸ್ತವದ ಸಂಶೋಧನೆಯನ್ನು ಮಾಡುತ್ತಿದ್ದ ಮಹಾನ್ ಲೇಖಕ ಅವರು. ಭಾರತದ ಶ್ರೇಷ್ಠ ಕನ್ನಡ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಬರವಣಿಗೆಯ ಶೈಲಿಯು ಇತರ ಬರಹಗಾರರಿಗಿಂತ ಬಲು ಭಿನ್ನವಾದುದು. ಹೆಚ್ಚಿನ ಬರಹಗಾರರು ಪುಸ್ತಕಗಳು ಮತ್ತು ದಾಖಲೆಗಳನ್ನು ಅವಲಂಬಿಸಿ ತಮ್ಮ ಕಥೆಗಳನ್ನು ರಚಿಸುತ್ತಾರೆ. ಆದರೆ ನಿಜವಾಗಿಯೂ ಪಾತ್ರಗಳಿಗೆ ಜೀವ ತುಂಬಲು ಮೊದಲು ಅವರ ನಡುವೆ ಬದುಕಬೇಕು ಎಂದು ಭೈರಪ್ಪ ನಂಬಿದ್ದರು. ಅದಕ್ಕಾಗಿಯೇ ಯಾವುದೇ ಕಾದಂಬರಿಯನ್ನು ಬರೆಯುವ ಮೊದಲು ಅವರು ಕೇವಲ ಓದುತ್ತಿದ್ದುದು ಮಾತ್ರವಲ್ಲ, ಹಳ್ಳಿಗಳು, ಪಟ್ಟಣಗಳು ಮತ್ತು ವೈವಿಧ್ಯಮಯ ಸಮುದಾಯಗಳಿಗೆ ಭೇಟಿ ನೀಡಿ ಜನರ ಜೀವನವನ್ನು ಹತ್ತಿರದಿಂದ ಗಮನಿಸುತ್ತಿದ್ದರು, ಅವರೊಂದಿಗೆ ಸಂವಾದ ನಡೆಸುತ್ತಿದ್ದರು ಮತ್ತು ಅವರ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಉದಾಹರಣೆಗೆ ಹೇಳುವುದಾದರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾದಂಬರಿಯಾದ ಮಂದ್ರಕ್ಕಾಗಿ ಅವರು ಸಂಗೀತ ಜಗತ್ತಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು 70 ವರ್ಷ ವಯಸ್ಸಿನವರೆಗೂ ಅದನ್ನು ಅಧ್ಯಯನ ಮಾಡಿದರು. ತಂತುವಿನಲ್ಲಿ ಪತ್ರಕರ್ತನ ಪಾತ್ರವನ್ನು ರಚಿಸುವ ಮೊದಲು ಅವರು ಮುಂಬೈನ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಲಂಡನ್ನ ಡೈಲಿ ಮಿರರ್ನ ಸುದ್ದಿ ಕೊಠಡಿಗಳನ್ನು ಸ್ವತಃ ಅಧ್ಯಯನ ಮಾಡಿದರು. ಮಹಾಭಾರತದ ಪುನರ್ ನಿರೂಪಣೆಯಾದ ಪರ್ವ ಕಾದಂಬರಿಗಾಗಿ ಅವರು ಉತ್ತರ ಭಾರತದಾದ್ಯಂತ ಘಟನಾ ಸ್ಥಳಗಳಿಗೆಲ್ಲ ಪ್ರಯಾಣಿಸಿ ಅನುಭವಗಳನ್ನು ಪಡೆದರು. ಯಾನ ಕಾದಂಬರಿಗಾಗಿ ಅವರು ಪದೇ ಪದೇ ಹಿಮಾಲಯವನ್ನು ಚಾರಣ ಮಾಡಿದ್ದಲ್ಲದೆ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ಗೂ ಭೇಟಿ ನೀಡಿದರು. ಕಾದಂಬರಿ ಬರೆಯುವ ಮೊದಲು ಅವರು ಬಾಹ್ಯಾಕಾಶ ವಿಜ್ಞಾನವನ್ನು ಅಧ್ಯಯನ ಮಾಡಲೆಂದೇ 1 ವರ್ಷಕ್ಕೂ ಹೆಚ್ಚು ಕಾಲ ಕಳೆದರು ಮತ್ತು ಐಐಎಸ್ಸಿ ಹಾಗೂ ಇಸ್ರೋ ವಿಜ್ಞಾನಿಗಳೊಂದಿಗೂ ಸಮಾಲೋಚಿಸಿದರು. ಭೈರಪ್ಪನವರ ಈ ಗುಣವು ಅವರ ಬಹುತೇಕ ಎಲ್ಲಾ ಕಾದಂಬರಿಗಳಲ್ಲಿಯೂ ಸ್ಪಷ್ಟವಾಗಿ ಕಂಡುಬರುತ್ತದೆ. ಸಮಾಜವು ಬರಹಗಾರನ ಶ್ರೇಷ್ಠ ಪ್ರಯೋಗಾಲಯ ಎಂದು ಅವರು ನಂಬಿದ್ದರು. ಪರಿಣಾಮವಾಗಿ ಅವರು ಭಾರತದಾದ್ಯಂತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಅನೇಕ ದೇಶಗಳಿಗೆ ಪ್ರಯಾಣಿಸಿದರು ಮತ್ತು ಆ ಅನುಭವಗಳನ್ನು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಸೇರಿಸಿಕೊಂಡರು. ಒಟ್ಟಿನಲ್ಲಿ ಎಸ್.ಎಲ್. ಭೈರಪ್ಪನವರು ಕೇವಲ ಕಥೆಗಳನ್ನು ಬರೆಯಲಿಲ್ಲ, ಮೊದಲು ಅವುಗಳನ್ನು ಸ್ವತಃ ಬದುಕುತ್ತಿದ್ದರು ಮತ್ತು ನಂತರ ಅವುಗಳಿಗೆ ಪದಗಳಲ್ಲಿ ಆಕಾರ ನೀಡುತ್ತಿದ್ದರು.